13ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ಸಂಗೊಳ್ಳಿಯಲ್ಲಿ ಈ ರೀತಿ ಒಂದು ಕಾರ್ಯಕ್ರಮ ನಿರೂಪಣೆ ಆಗಬೇಕು. ಸಂಗೊಳ್ಳಿ ರಾಯಣ್ಣ ಹೆಸರಲ್ಲಿರುವಂಥ ವಿವಿಧ ಬಗೆಯ ಕಲ್ಪನೆಗಳು, ಅವರ ಇತಿಹಾಸವನ್ನು ಉಳಿಸಲಿಕ್ಕೆ ಅಂದು ಸಿದ್ದರಾಮಯ್ಯವರು ಕನಸು ಕಂಡಿದ್ದರು. ಅದು 10 ವರ್ಷಗಳ ನಂತರ ನಡೆಸಾಗಿದೆ. ಇದು ಭಾಳ ಸಂತೋಷದ ವಿಷಯ. ವಿಶೇಷವಾಗಿ ಸಂಗೊಳ್ಳಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಹೆಸರು ಸೈನಿಕ ಶಾಲೆಯನ್ನು ಈಗಾಗಲೇ ನಾವು ಲೋಕಾರ್ಪಣೆ ಮಾಡಿದ್ದೇವೆ. ಸಂಗೊಳ್ಳಿ ಗ್ರಾಮದಲ್ಲಿ ರಾಯಣ್ಣ ಬಾಲ್ಯದಿಂದ ಗಲ್ಲಿಗೇರಿಸುವವರೆಗಿನ ಇತಿಹಾಸವನ್ನು ಸಾರುವ ಸೌರೆಂಬ ಭೂಮಿ ನಿರ್ಮಾಣ, ಸಂಗೊಳ್ಳಿಯಲ್ಲಿ ಕಲ್ಯಾಣ ಮಂಟಪ ನವೀಕರಣ, ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣ ಗಲ್ಲಿಗೇರಿಸಿದ ಆಲದ ಮರದ ಸ್ಥಳದಲ್ಲಿ ಮ್ಯೂಸಿಯಂ ನಿರ್ಮಾಣ, ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣ ಸಮಾಧಿ ಬಳಿಯವರ ಕೆರೆ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮವನ್ನು ಇವತ್ತು ನಾವು ಲೋಕಾರ್ಪಣೆ ಮಾಡ್ತಾ ಇರೋದು ಬಹುಶಃ ಈ ಜಿಲ್ಲೆಗೆ ಅಲ್ಲ, ಈ ರಾಜ್ಯಕ್ಕೆ ಹೆಮ್ಮೆ ವಿಷಯ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಜೊತೆಗೆ ಇವತ್ತಿನಿಂದ ನಂದಗಡ ಬಹುಶಃ ಒಂದು ಪ್ರವಾಸಿ ಆಕರ್ಷಣೆ ಕೇಂದ್ರ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯುತ್ತೆ ಅಂತ ನಾನು ಭಾವಿಸಿದ್ದೇನೆ. ಬಹುಶಃ ಭಾಳಷ್ಟು ಜನ ಇಲ್ಲಿ ಬಂದವರು ನೋಡಿ ಇಲ್ಲಿ ನೋಡಬೇಕು. ನೀವು ಒಂದು ಸಾರಿ ಹೋಗಿ ಮ್ಯೂಸಿಯಂ ಯಾವ ರೀತಿ ಇದೆ, ಯಾವ ರೀತಿ ಡೆವಲಪ್ ಆಗಿದೆ ಅಂತ ಬಹುಶಃ ಇವತ್ತು ಸಮಯ ಸಾಲಲ್ಲ. ಒಂದು ಸಾರಿ ಬಂದರೆ ಪೂರ್ಣ ಇಡೀ ದಿವಸ ಅದನ್ನು ನೋಡಲಿಕ್ಕೆ ಬೇಕಾಗ್ತದೆ. ಬಹುಶಃ ಯಾವ ರೀತಿ ಹಂಪಿ ಇದೆ, ಮೈಸೂರು ದಸರಾ ಇದೆ, ಆ ರೀತಿ ಇದು ನಿರಂತರ ಒಂದು ಪ್ರವಾಸಿ ಸ್ಥಾನ. ಜೊತೆಗೆ ಸಂಗೊಳ್ಳಿ ರಾಯಣ್ಣ ಇತಿಹಾಸ ಈ ದೇಶಕ್ಕೆ ಗುರುತು ಮಾಡುವಂಥ ಪ್ರಯತ್ನ ಸನ್ಮಾನ್ಯ ಸಿದ್ದರಾಮಯ್ಯ ಆಗಿದೆ. ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗಿಂತ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾ, ಭಾಳ 10 ವರ್ಷಗಳಲ್ಲಿ ತಡವಾದರೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಆಗಿದೆ ಅಂತ ಭಾಳ ಸಂತೋಷ ಆಗ್ತದೆ. ಜೊತೆಗೆ ನಮ್ಮ ಇಲಾಖೆಯಿಂದ ಕಳೆದ 2 ವರ್ಷಗಳಲ್ಲಿ ಸುಮಾರು 70 ಕೋಟಿಗಿಂತ ಅಧಿಕ ಹಣವನ್ನು ರಸ್ತೆ ಸೇತುವೆಗೆ ಖರ್ಚು ಮಾಡಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾಯಿದೆ. ವಿಶೇಷವಾಗಿ ಈ ಸಾರಿ ಸುಮಾರು 3 ಬ್ರಿಡ್ಜ್ಗಳನ್ನು ಖಾನಾಪುರ ತಾಲೂಕಿನಿಂದ ಮಾಡ್ತಾಯಿದ್ದೀವಿ. ಅದು ಸಿನ್ನೂರು ಹೆಮ್ಮಡಗ ರಸ್ತೆಯ 8 ಕೋಟಿಯಲ್ಲಿ, ನಾಗರಗಾಳಿ ಮತ್ತು ಕಟಕ 15 ಕೋಟಿಯಲ್ಲಿ, ಜಜ್ ಚಾಂಬೋಟಿ ರಸ್ತೆಯಲ್ಲಿ ಸುಮಾರು 9 ಕೋಟಿಯಲ್ಲಿ 3 ಬ್ರಿಡ್ಜ್ಗಳನ್ನು ಈ ಸಾರಿ ನಾವು ಖಾನಾಪುರದಲ್ಲಿ ತೆಗೆದುಕೊಳ್ಳೋ ಜೊತೆಗೆ ನಾವು ರಸ್ತೆಗಳನ್ನು ಕೂಡ ಅಭಿವೃದ್ಧಿ ಮಾಡುವಂಥ ಇವತ್ತು ಸಾಗ್ತಾಯಿದ್ವಿ. ಯಾವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಆ ಸಂದರ್ಭದಲ್ಲಿ ಖಾನಾಪುರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಅದು 100 ಆಸ್ಪತ್ರೆ ಇರ್ಬೋದು, MHCH ಇರ್ಬೋದು, ಅಥವಾ ಕುಡಿಯುವ ನೀರಿನ ಯೋಜನೆ ನದಿಯಿಂದ ಕೊಡುವಂಥ ಕಾಮಗಾರಿಗಳಿರ್ಬೋದು, ಅನೇಕ ಮನೆ ಹಂಚಿಕೆ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಹಲವಾರು ಕಾರ್ಯಕ್ರಮವನ್ನು ಹಿಂದಿನ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ಖಾನಾಪುರಕ್ಕೆ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಆಗ್ತದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗಿದೆ. ವಿಶೇಷವಾಗಿ ಮತ್ತೊಮ್ಮೆ ಇವತ್ತಿನಿಂದ ನಂದಗಡು ಭಾರತದ ಭೂಪಟದಲ್ಲಿ ಬಹುಶಃ ಬರ್ತದೆ ಅಂತ ನಮಗೆಲ್ಲ ಬೆಳಗಾವಿ ಜಿಲ್ಲೆಯವರಿಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಅದಕ್ಕಾಗಿ ಇದು ಎಲ್ಲರೂ ಬಂದು ನೋಡುವಂಥ ಕರ್ನಾಟಕ ಸರ್ಕಾರ ಒಂದು ಸಂಗೊಳ್ಳಿ ರಾಯಣ್ಣ ಇತಿಹಾಸ ಇರ್ಬೋದು, ಇತಿಹಾಸ ಜೊತೆಗೆ ಹಲವಾರು ಇವತ್ತು ನಾವು ಅಭಿವೃದ್ಧಿ ಕಾರ್ಯಗಳನ್ನು ಈ ಭಾಗದಲ್ಲಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಆಗಿದೆ. ವಿಶೇಷವಾಗಿ ನಮ್ಮ ಶಿವರಾಜ್ ತಂಗಡಿಯವರು, ರೇವಣ್ಣವರು, ನಮ್ಮ ಅಶೋಕ್ ದಳವಾಯಿಯವರು ಮತ್ತು ಇತರ ಎಲ್ಲ ಅಧಿಕಾರಿಗಳು ಕೂಡ ಭಾಳಷ್ಟು ಪ್ರಯತ್ನದಿಂದ ಇವತ್ತು ಒಂದು ಇತಿಹಾಸವನ್ನು ನಿರ್ಮಿಸಿದ ಕೆಲಸ ನಂದಗಡದಂಗೆ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಇದಕ್ಕಾಗಿ ಮತ್ತೊಮ್ಮೆ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯವರು ಎಲ್ಲ ಅದರ ಸೌದಿಗಳು 10 ವರ್ಷಗಳಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟ ಎಲ್ಲರಿಗೂ ಅಭಿನಂದಿಸಿ ನನ್ನ ಮಾತು ಮುಗಿಸು. ನಮಸ್ಕಾರ ಎಲ್ಲರಿಗೂ. ಧನ್ಯವಾದಗಳು ಸಾಹೇಬರಿಗೆ.